ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರೇ ಎಚ್ಚರ ಎಚ್ಚರ ಎಚ್ಚರ. ಎಲ್ಲಿ ಬೇಕಲ್ಲಿ ಕಸವನ್ನು ಬಿಸಾಕೋ ಮುನ್ನ 100 ಬಾರಿ ಯೋಚಿಸಬೇಕಾದಂತಹ ಪರಿಸ್ಥಿತಿ. ಬೆಂಗಳೂರಿನ ರಸ್ತೆಯಲ್ಲಿ ಕಸ ಬಿಸಾಕುವ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕು. ಎಲ್ಲಂದ್ರಲ್ಲಿ ಕಸವನ್ನು ಬಿಸಾಕಿದ್ರೆ ಬೀಳುತ್ತೆ, ಇನ್ಮುಂದೆ ದಂಡ. ಕಸವನ್ನು ಬಿಸಾಡಿದ್ರೆ ನಿಮ್ಮ ಮನೆಗೆ ಬರುತ್ತೆ ಬಿಬಿಎಂಪಿಯ ಸಿಬ್ಬಂದಿಗಳು. ರಸ್ತೆಯಲ್ಲಿ ಕಸ ಹಾಕಿದ ಶರವಣ ಎಂಬಾತನಿಗೆ ದಂಡವನ್ನು ವಿಧಿಸಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಹುಡುಕೊಂಡು ಬಂದು ಮನೆಗೆ ದಂಡವನ್ನು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಹೊಸಕೆರಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಶರವಣವನ್ನು ಪತ್ತೆ ಹಚ್ಚಿ ಬಿಬಿಎಂಪಿ ಅಧಿಕಾರಿಗಳು ದಂಡಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ರಸ್ತೆಯಲ್ಲಿ ಯಾರು ನೋಡ್ತಾ ಇಲ್ಲ, ಈಸಿಯಾಗಿ ಕಸ ಹಾಕಿ ಹೋಗ್ಬಿಡೋಣ ಅಂಥೇಳಿ ಶರವಣ ಅವರು ಕಸ ಹಾಕಿ ಅಲ್ಲಿಂದ ಹೋಗ್ತಾ ಇದ್ರು. ಇದೇ ಫುಟೇಜನ್ನು ಇಟ್ಕೊಂಡು ಶರವಣ ಅವರನ್ನು ಪತ್ತೆ ಹಚ್ಚಿ ಅವರಿಗೆ 10,000 ರೂಪಾಯಿ ದಂಡ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಹಾಗಾಗಿ ಯಾರು ನೋಡಲ್ಲ, ನಮ್ಮನ್ನು ಅಬ್ಸರ್ವ್ ಮಾಡಲ್ಲ, ಯಾರು ಇಲ್ಲದೆ ಇರೋ ಜಾಗದಲ್ಲಿ ಕಸ ಇಟ್ಟು ಹೋಗ್ಬಿಡೋಣ ಅಂಥೇಳಿ ಪ್ಲಾನ್ ಮಾಡ್ಕೊಬೇಡಿ. ಜೊತೆಗೆ ರಾತ್ರಿ ಹೊತ್ತು ಯಾರು ನೋಡಲ್ಲ ಅಂಥೇಳಿ ಕಸ ಬಿಸಾಕೋಕೆ ಹೋಗಬೇಡಿ. ಕಸ ಹಾಕೋದಕ್ಕೆ ಅಂತ ಒಂದು ಜಾಗವನ್ನು ಗುರುತಿಸಿರ್ತಾರೆ ಅಥವಾ ಬೆಳಗ್ಗೆ ಮನೆ ಮುಂದೆ ಬರ್ತಾರೆ, ಆ ಸಂದರ್ಭದಲ್ಲಿ ಹಾಕಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಬೆಂಗಳೂರಿನಲ್ಲಿ ಎಲ್ಲಿ ಬೇಕಲ್ಲಿ ಕಸ ಬಿಸಾಕೋದು ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ ದಂಡವನ್ನು ಪ್ರಯೋಗಿಸ್ತಾ ಇದ್ರು. ಈಗ ಕೂಡ ಬಿಬಿಎಂಪಿ ದಂಡವನ್ನು ಪ್ರಯೋಗಿಸ್ಲಿಕ್ಕೆ ಮುಂದಾಗ್ತಾ ಇದೆ. ಜನರು ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಕಸ ಹಾಕುವಂತಹ ವಿಚಾರದಲ್ಲಿ ಅಂತ ಹೇಳಿ ಪ್ರಕಾಶ್? ಈಗ ಕಸವನ್ನು ಎಲ್ಲಂದ್ರಲ್ಲೇ ಬಿಸಾಡಬಾರ್ದು ಅಂತೇಳಿ ಬಿಬಿಎಂಪಿ ತ್ಯಾಜ್ಯ ನಿರ್ವಹಣಾ ವಿಭಾಗದಿಂದ ಸಾಕಷ್ಟು ಜಾಗೃತಿ ಅಭಿಯಾನಗಳನ್ನು ಕೂಡ ನಡೆಸಿದ್ದಾರೆ. ಹಾಗಿದ್ರೂ ಕೂಡ ಜನ ಎಚ್ಚೆತ್ಕೊಳ್ತಾ ಇರಲಿಲ್ಲ. ಸಂಜೆ ಅಥವಾ ರಾತ್ರಿ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿ ಕಸವನ್ನು ಬಿಸಾಡಿ ಹೋಗುವಂಥದ್ದು ಅಥವಾ ಬೇರೆದವರ ಮನೆ ಮುಂದೆ ಬಿಸಾಡಿ ಹೋಗುವಂಥದ್ದನ್ನು ಕೂಡ ಮಾಡ್ತಾ ಇದ್ರು. ಅವರನ್ನು ಪತ್ತೆ ಹಚ್ಚೋದಕ್ಕೆ ಬಿಬಿಎಂಪಿಯ ಮಾರ್ಷಲ್ಸ್ಗಳು ಕೂಡ ಗಸ್ತನ್ನು ತಿರುಗ್ತಾ ಇದ್ರು. ಅವರನ್ನು ಹಿಡಿದು ಫೈನನ್ನು ಹಾಕುವಂಥ ಕೆಲಸ ಕೂಡ ಆಗ್ತಾ ಇತ್ತು. ಈಗ ಬೆಳಗಿನ ಸಂದರ್ಭದಲ್ಲಿ ಕೂಡ ಕಸವನ್ನು ಬಿಸಾಡುವವರ ಸಂಖ್ಯೆ ಹೆಚ್ಚಾಗಿತ್ತು. ಸೊ ಹಾಗಾಗಿ ಈಗ ಹೊಸ ಪ್ರಯೋಗಕ್ಕೆ ಈಗ ಬಿಬಿಎಂಪಿಯ ಸಿಬ್ಬಂದಿಗಳು ಕೂಡ ಮುಂದಾಗಿದ್ದಾರೆ. CCTVಗಳನ್ನು ಆಧಾರವಾಗಿಟ್ಟುಕೊಂಡು ಯಾರು ಕಸವನ್ನು ಬಿಸಾಡಿರ್ತಾರೆ ಆ CCTVಗಳ ದೃಶ್ಯಗಳ ಮೂಲಕವಾಗಿ ನೇರವಾಗಿ ಅವರ ಮನೆಗಳಿಗೆ ಹೋಗಿ ದಂಡವನ್ನು ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅಕ್ಕಪಕ್ಕದ ಮನೆಯವರು ಏನಾದರೂ ಮಾಹಿತಿಯನ್ನು ಕೊಟ್ಟರೆ, CCTVಗಳ ಮೂಲಕವಾಗಿ ಮಾಹಿತಿಯನ್ನು ಕೊಟ್ಟರೆ ನೇರವಾಗಿ ಆ ಮನೆಗಳಿಗೆ ಹೋಗಿ ದಂಡವನ್ನು ಹಾಕುವಂತಹ ಪ್ರಯತ್ನಕ್ಕೆ ಇದೀಗ ಮೇಲಾಧಿಕಾರಿಗಳು ಕೆಳ ಹಂತದ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿನ್ನೆ ಕೂಡ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ನೇರವಾಗಿ ವ್ಯಕ್ತಿಯೊಬ್ಬರು ಮನೆಯ ಮುಂದೆ ಅಂದರೆ ರಸ್ತೆಯ ಪಕ್ಕದಲ್ಲಿನ ಆ ಜಾಗದಲ್ಲಿ ಕಸವನ್ನು ಬಿಸಾಡಿ ಹೋಗಿರ್ತಾರೆ. CCTVಯ ಆಧಾರವನ್ನಾಗಿಟ್ಟುಕೊಂಡು ನೇರವಾಗಿ ಮನೆಗೆ ಹೋಗಿ 100 ರೂಪಾಯಿ ದಂಡವನ್ನು ಹಾಕ್ತಾರೆ. ಪ್ರಾಯೋಗಿಕವಾಗಿ ಅಂದರೆ ಮೊದಲ ಹಂತದಲ್ಲಿ 100 ರೂಪಾಯಿ ದಂಡವನ್ನು ಹಾಕ್ತಾರೆ. ಪದೇ ಪದೇ ಅದೇ ರೀತಿಯ ತಪ್ಪನ್ನು ಎಸಗಿದ್ರೆ ದಂಡದ ಪ್ರಮಾಣವನ್ನು ಹೆಚ್ಚು ಮಾಡುವಂತಹ ಒಂದಿಷ್ಟು ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಸದ್ಯಕ್ಕೆ ಕಸವನ್ನು ಎಲ್ಲಂದ್ರಲ್ಲೇ ಬಿಸಾಡದೆ ಇರುವಂತಹ ನಿಟ್ಟಿನಲ್ಲಿ ಅದನ್ನು ತಡೆಗಟ್ಟುವಂಥ ಒಂದಿಷ್ಟು ಪ್ರಯತ್ನಗಳು ಬಿಬಿಎಂಪಿ ತುಂಬ ಎಫೆಕ್ಟಿವ್ ಆಗಿ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕಸವನ್ನು ಎಲ್ಲ ಹಾಕಬೇಕು ಅಂಥೇಳಿ ಈಗಾಗಲೇ ಬಿಬಿಎಂಪಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡಿದೆ. ಎಲ್ಲಂದ್ರಲ್ಲಿ ಕಸವನ್ನು ಬಿಸಾಕಿದರೆ ಅದರಿಂದ ಮಾಲಿನ್ಯ ಮತ್ತೊಂದು ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಹಾಗಾಗಿ ಜನರು ನಿಗದಿಪಡಿಸಿರುವಂತಹ ಜಾಗದಲ್ಲಿಯೇ ಕಸ ಹಾಕಬೇಕು, ಇಲ್ಲಾಂದರೆ ದಂಡಾಸ್ತ್ರವನ್ನು ಪ್ರಯೋಗಿಸ್ತಾರೆ.